ಎಸ್ ಇದು SB ಟೈಮ್ಸ್ ನ್ಯೂಸ್ ಚಾನಲ್ ವತಿಯಿಂದ ಎಕ್ಸ್ಕ್ಲೂಸಿವ್ ನ್ಯೂಸ್. ಜೈ ಜವಾನ್ ಜೈ ಕಿಸಾನ್ ಸಾವಯವ ಕೃಷಿ ಸಮ್ಮೇಳನ ಭೂಮಿ ತಾಯಿ ಉಳಿಸಿ ಅಭಿಯಾನ. ಈ ಕಾರ್ಯಕ್ರಮವನ್ನು ಇಂದು ನಗರದ ಕನ್ನಡ ಭವನ ಸರ್ದಾರ್ ವಲ್ಲಭಾಯಿ ವೃತ್ತ ಕಲಬುರಗಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮ ಶಟಸ್ಥಳ ಬ್ರಹ್ಮ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು ಹಿರೇಮಠ ಶ್ರೀ ಶ್ರೀನಿವಾಸ ಸರಡಗಿ ತಾಜ್ ಸುಲ್ತಾನ್ಪುರ ಕೋರಟುಕ ಪೀಠಾಧಿಪತಿಗಳು ಸಮ್ಮುಖದಲ್ಲಿ ಜರುಗಿತು. ಹಾಗೂ ಶ್ರೀ ರವೀಂದ್ರ ಪಾಟೀಲ್ ನಿವೃತ್ತ ಪ್ರಾಧ್ಯಾಪಕರು ಕೃಷಿ ಮಹಾವಿದ್ಯಾಲಯ ಕಲಬುರಗಿ ಅವಾರಿತರಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರು. ಮತ್ತು ಮುಖ್ಯ ಅತಿಥಿಯಾಗಿ ದಯಾನಂದ್ ಸಿ ಪಾಟೀಲ್ ರಾಜ್ಯಾಧ್ಯಕ್ಷರು ನವ ಕರ್ನಾಟಕ ರೈತ ಸಂಘ ಮತ್ತು ರಾಜೇಶ್ ಬೂಬನೆ ರಾಷ್ಟ್ರೀಯ ತರಬೇತಿದಾರರು ಗ್ರೀನ್ ಪ್ಲಾನೆಟ್ ಸಂಸ್ಥೆ ಪಂಜಾಬ್, ಶ್ರೀ ಮಂಚಕಣ್ಣ ತಿಡುಗೇಣಿ ಗ್ರೀನ್ ಪ್ಲಾನೆಟ್ ಸಂಸ್ಥೆ ಸಲಹೆಗಾರರು ಮಹಾರಾಷ್ಟ್ರ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಯಾವ ಕಲಬುರಗಿಯ ನಗರದ ಅತ್ಯಂತ ಪ್ರಮುಖ ಸ್ಥಳವಾದಂಥ ಕನ್ನಡ ನಾಡಿನ ಕನ್ನಡ ಭವನದಲ್ಲಿ ನಡೀತಕ್ಕಂಥ ಒಂದು ಮಹತ್ವದ ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಹೃತ್ಪೂರ್ವಕವಾಗಿ ನಾನು ಅವರನ್ನು ಸ್ವಾಗತ ಮಾಡುತ್ತಾ, ಯಾವ ಈ ಕಾರ್ಯಕ್ರಮ ಗ್ರೀನ್ ಪ್ಲಾಂಟ್ ಅಂತಕ್ಕಂಥದ್ದು ಈ ಕಾರ್ಯಕ್ರಮವನ್ನು ಹೈಕೊಂಡಿದ್ದಾರೆ, ಆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ದೇಶ ಮತ್ತು ರಾಜ್ಯದ ಸಾವಯವ ಕೃಷಿ ಬಗ್ಗೆ ಹೋಗಬೇಕು ಅಂತಕ್ಕಂಥ ವಿಚಾರಗಳು ಇಟ್ಕೊಂಡಿರ್ತಕ್ಕಂಥ ರವೀಂದ್ರ ಪಾಟೀಲ್ರು ನಿವೃತ್ತ ಪ್ರಾಧ್ಯಾಪಕರು ಕೃಷಿ ಮಹಾವಿದ್ಯಾಲಯ ಕಲಬುರಗಿ, ಅದೇ ರೀತಿಯಾಗಿ ಶ್ರೀ ರಾಷ್ಟ್ರೀಯ ತರಬೇತಿಗಾರರು ಗ್ರೀನ್ ಪ್ಲಾಂಟ್ ಸಂಸ್ಥೆಯ ಪಂಜಾಬಿನ ಶ್ರೀ ಮಂಚಣ್ಣ ತಿಡೋಳೆ, ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೋರ್ವ ಶರಣರು ಸರಡಿಯ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಬರಲಿಲ್ಲ ಅಂತ ಕಾಣ್ತದೆ. ಅವರು ಇನ್ನು ಬಹುಶಃ ಬರುವಂತ ಸಮಯ ಇದೆ. ಅದೇ ರೀತಿಯಾಗಿ ಇನ್ನೋರ್ವ
ಹಿರಿಯ ರೈತ ಮುಖಂಡರು ಶ್ರೀಮತಿ ಭಾರತೀಬಾಯಿ ಎ ಜೋಣಿಗಿ, ರಾಜ್ಯ ಉಪಾಧ್ಯಕ್ಷರು ನವ ಕರ್ನಾಟಕ ರೈತ ಸಂಘ, ಇಲ್ಲೆಲ್ಲ ಗ್ರೀನ್ ಪ್ಲಾಂಟಿನ ಈ ಆಯೋಜಕರು ಮತ್ತು ಇಲ್ಲೆಲ್ಲ ನೆರೆದಂತ ಅತ್ಯಂತ ಪ್ರಮುಖ ರೈತ ಬಂಧುಗಳು, ಪ್ರಗತಿಪರರು ಮತ್ತು ಪ್ರಶಸ್ತಿ ಪುರಸ್ಕರು ಇದ್ದಾರೆ. ಬಹುಶಃ ಈ ರಾಜ್ಯದಲ್ಲಿ ರೈತರ ಒಂದು ಕುಂಠಿತವನ್ನ ಎದ್ದೇಳಿಸಬೇಕನ್ನೋಗೋಸ್ಕರ ಇವತ್ತಿನ ದಿವಸ ರವೀಂದ್ರ ಪಾಟೀಲ್ ನಮ್ಮ ಮಧ್ಯದಲ್ಲಿದ್ದಾರೆ. ಯಾಕಪ್ಪ ಅಂದ್ರೆ ಸುಮಾರು ಈ ದೇಶದಲ್ಲಿ 70-80% ರೋಗಗ್ರಸ್ತ ಜನ ಇರೋದ್ರಿಂದ ಇದನ್ನೇನಾದ್ರೂ ಸರಿ ಹೋಗ್ತದೇನೋ, ಇದಕ್ಕೇನಾದ್ರೂ ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ರೋಗಗ್ರಸ್ತ ಜನರನ್ನ ನಾವು ಸಾವಯವ ಕೃಷಿಗೆ ಹೋಗದಿದ್ದರೆ ಬಹುಶಃ ಮುಂದೆ ಬರ್ತಕ್ಕಂಥ ಅನಾಹುತ ದೊಡ್ಡದೇನೋ ಅಂತಕ್ಕಂಥದ ಮನವರಿಕೆ ಮಾಡತಕ್ಕಂಥ ವಿಚಾರ ಬಂದಾಗ ತಾವೆಲ್ಲ ಬಂದಿರತಕ್ಕಂಥ, ತಾವೇನು ಸಾಮಾನ್ಯರಲ್ಲ. ಉಳುಮೆ ಮಾಡಿ ದುಡಿದು ರೈತರ ಪರವಾಗಿ ಇರ್ತಕ್ಕಂಥ ನೀವೆಲ್ಲರೂ ಸೇರಿದ್ರಿ ಇವತ್ತಿನ ದಿವಸ. ಅದು ಇವತ್ತಿನ ದಿವಸ ಬಹಳ ನಾವು ಸಂತೋಷದ ವಿಚಾರ. ಯಾವುದಾದ್ರೂ ರಾಜಕೀಯ ಜನರು ಸೇರಿಸಬೇಕಾದ್ರೆ ಅವ್ರಿಗೆ ದುಡ್ಡು ಬೇಕು, ಲಂಚ ಬೇಕು, ಹೀಗೆ ಇತ್ಯಾದಿ ಸಾಮಗ್ರಿಗಳು ಕೂಡ ಅವ್ರಿಗೆ ಬೇಕು. ಆದ್ರೆ ಈಗ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ನಾವು ಸ್ವ ಇಚ್ಛೆಯಿಂದ ಸ್ವ ಖರ್ಚಿನಿಂದ ಈ ದೇಶ ಉಳಿಸಬೇಕು, ರೈತ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ. ಬಂಧುಗಳೇ, ನಾನು ಹೇಳ್ತಕ್ಕಂದ್ರೆ ಇವತ್ತಿನ ದಿವಸ 70-80% ರೋಗಗ್ರಸ್ತ ಜನರನ್ನ ನಾವು ಬದುಕಿಸ್ಬೇಕಾಗಿದೆ, ದೂರಿಡಬೇಕಾಗಿದೆ. ರೋಗನ್ನ ಇವತ್ತು ದೂರಿಡ್ತಕ್ಕಂಥದ್ದು ಬಹುಶಃ ಹಿರಿಯ ಅಧಿಕಾರಿಗಳು ಕುಂತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮನ್ವಯ ಸಮಿತಿಯ ಅತ್ಯಂತ ಪ್ರಮುಖರು ವಿಜುಭಾಯ್ ಅವರು, ಪರಿಚಯ ಹೇಳಿಲ್ಲ. ವಿಜುಭಾಯ್ ಅವರು ಇಡೀ ದೇಶದ ಪ್ರತಿ ಜಿಲ್ಲೆ, ಪ್ರತಿ ರಾಜ್ಯದಲ್ಲಿ ದೇಶದ ಜನ ಬದುಕಬೇಕು, ಒಳ್ಳೆ ರೀತಿಯಲ್ಲಿ ಇರ್ಬೇಕಂತಕ್ಕಂಥದ್ದು 70-80 ಜನ ಇವತ್ತಿನ ದಿವಸ ರಾಷ್ಟ್ರ ಮಟ್ಟದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಹೊರತ ತನ್ನ ತಾಯಿಯನ್ನು ಕರ್ಕೊಂಡು ಈ ದೇಶದಲ್ಲಿ ಏನಿದೆ ಅಂತ ತೋರಿಸ್ಬಿಡ್ತಕ್ಕಂಥ ಯಾರಾದ್ರೂ ಇದ್ರೆ ಈ ರಾಜ್ಯದ ರಾಷ್ಟ್ರ ಮಟ್ಟದಲ್ಲಿ ನಿನ್ನೆ ರಾತ್ರಿ ಸಾಯಂಕಾಲ ಸುಮಾರು 1 ಗಂಟೆ ನಾವು ಚರ್ಚೆ ಮಾಡಿದ್ವಿ ದೇಶದ ಬಗ್ಗೆ. ಇವತ್ತಿನ ದಿವಸ ಆ ತಾಯಿಯನ್ನ ತೋರಿಸ್ತಾರೆ. ये देश का परिस्थिति, ये देश में ऐसा है, लेकिन 70-80% जो रोगग्रस्त लोग हैं इसको सुधारना करना है. माँ जी, हम एक आदमी से होने नहीं वाले, लेकिन इसको लोग जुड़ाने वाले हैं, प्रगति विचार वाले तो जुड़ाना है. अत्यंत प्रमुख जो किसान भी होना है बोलतो ಹೇಳಿದ್ರು ನಮ್ಮೆದ್ರೆ. ಬಹಳ ಖುಷಿ ಆಯ್ತು ನನಗೆ. ಅದಕ್ಕಾಗಿ ಅಂತವರಿಗೂ ಕೂಡ ಇವತ್ತಿನ ದಿವಸ ನಾವು ಅತ್ಯಂತ ಸ್ವಾಗತವನ್ನು ಹೇಳ್ತಕ್ಕಂಥ ವಿಚಾರಕ್ಕೆ. ಸುಮಾರು 10-15 ವರ್ಷಗಳಿಂದ ಈ ತರ ಇದೇನ್ ಗ್ರೀನ್ ಪ್ಯಾಂಟ್ ಇದೆ ಇಂಥದ್ದು ಸಾಕಷ್ಟು ಜನ ನನಗೆ, ಸರ್ ದಯಾನಂದ ಪಾಟೀಲ್ ರೇ, ತಾವು ರೈತ ಮುಖಂಡರು, ನಿಮ್ ಜೊತೆಗೆ ರೈತರು ಸಾವಿರಾರು ಜನ ಇದ್ದಾರೆ, ಇದನ್ನು ಎಲ್ಲ ಮಾರಾಟ ಮಾಡ್ತಾ ಇದ್ದೇವೆ, ನಿಮ್ ರೈತರು ಒಳ್ಳೇದಾಗ್ತದೆ, ಇಳುವರಿ ಚೆನ್ನಾಗಿ ಬರ್ತದೆ ಅಂತಕ್ಕಂಥ ಸಾಕಷ್ಟು 10-15 ವರ್ಷಗಳಿಂದ ಹೇಳ್ತಾ ಬಂದ್ರು ಕೂಡ ನಾನು ಯಾವುದೇ ಆ ಕಂಪನಿಗಳು ನೋಡಿ ಯಾವುದಕ್ಕೂ ಒಂದು ಸಣ್ಣ ಡಿಸ್ಕಷನ್ ಮಾಡಿರ್ಲಿಲ್ಲ. ಆದ್ರೆ ಈ ಪ್ಲಾಂಟಿನ ಒಂದು ಅನುಭವಗಳನ್ನ ನಾನು ಅಲ್ಲಲ್ಲಿ ಕೇಳ್ತೀನಿ. ಇದನ್ನು ಒಳ್ಳೆ ನಮಸ್ಕಾರ ಸರ್, ಇದನ್ನು ಒಳ್ಳೆ ಒಂದು ಪ್ರಾಡಕ್ಟ್ ಇರೋದ್ರಿಂದ ರೈತರಿಗೆ ಉತ್ಪಾದನೆ ಹೆಚ್ಚಿಗೆ ಆಗೋದ್ರಿಂದ ನಾವು ಕೆಲವರಿಗೆ ಹಿಂದುಮಂದು ಕೇಳ್ಕೊಂಡೆ. ನಾವು ಇಲ್ಲೇ ಬಂದಾಗ ಅವ್ರನ್ನ ನಾವು ಸಂಪರ್ಕ ಮಾಡಿಲ್ಲ. ಈ ಗ್ರೀನ್ ಪ್ಲಾಂಟ್ ಅಂತಕ್ಕಂಥ ಒಂದು ಏನು ಔಷಧಿ ಇದೆ, ಏನ್ ತಂದಿಟ್ಟಿರಲ್ಲ ಚೀಲದಲ್ಲಿ ಗೊಬ್ಬರ ಕೂಡಿ ಇವೆಲ್ಲವನ್ನು ಹಿಂದ್ಬಾಜು ನಾವು ಕೇಳ್ಕೊಂಡು, ಸರ್ ಇದ್ರ ಇಳುವರಿ ಬಹಳ ಚಲೋ ಇದೆ, ಇವತ್ತು 30 ಕಬ್ಬು 30 ಟನ್ ಆಗ್ತಿತ್ತು, 40 ಟನ್ 40-50 ಟನ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದೀವಿ ಅಂತಕ್ಕಂಥದ್ದು ಬೀದರ್ ಜಿಲ್ಲೆಯಲ್ಲಿ ಮಂಟಾಳ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ
SB ಟೈಮ್ಸ್ ನ್ಯೂಸ್ ಚಾನೆಲ್. ಈ ಚಾನೆಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.